ಪ್ರಶ್ನೆ ಸಂಖ್ಯೆ 35. ಮೆಂಡಲರು ಕೆಂಪು ಹೂವುಗಳನ್ನು ಹೊಂದಿರುವಂತಹ ಸಸ್ಯಗಳನ್ನ ಬಿಳಿ ಹೂವುಗಳನ್ನ ಹೊಂದಿರುವ ಸಸ್ಯಗಳೊಂದಿಗೆ ಸಂಕರಿಸಿ ಅವುಗಳಿಂದ ಸಂತತಿಯನ್ನ ಉತ್ಪಾದಿಸಿದ್ರು. F1 ಪೀಳಿಗೆಯಲ್ಲಿ ದೊರೆತ ಕೆಂಪು ಹೂವುಗಳನ್ನ ಹೊಂದಿರುವಂತಹ ಒಂದು ಸಸ್ಯಗಳು ಪೋಷಕ ಪೀಳಿಗೆಯ ಕೆಂಪು ಹೂವುಗಳನ್ನ ಹೊಂದಿರುವ ಸಸ್ಯಗಳಿಗಿಂತ ಭಿನ್ನವಾಗಿದ್ದವು. ಕಾರಣ ತಿಳಿಸಿ ಅಂತ ಇದೆ, ಕಾರಣಗಳಿಂದ ವಿವರಿಸಿ ಅಂತ ಇದೆ. ಮುಂದಿನ ಪೀಳಿಗೆಯ ಪ್ರಜನನ ಕೋಶಗಳಿಗೆ ಪೋಷಕ ಜೀವಿಯ ಗುಣಗಳು ಸ್ವತಂತ್ರವಾಗಿ ಅನುವಂಶೀಯವಾಗುತ್ತೆ ಎಂದು ಮೆಂಡಲರ ಪ್ರಯೋಗಗಳು ಹೇಗೆ ತೋರಿಸುತ್ತವೆ? ನೋಡಿ, ಮೊದಲನೇ ಪ್ರಶ್ನೆಗೆ ಉತ್ತರವನ್ನ ನೋಡೋಣ. ಕೆಂಪು ಹೂವುಗಳನ್ನ ಹೊಂದಿರುವಂತ ಸಸ್ಯ, ಇಲ್ಲಿ ಕ್ಯಾಪಿಟಲ್ ಟಿ ಅಂತ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಆರ್ ಇದೆ. ಹಾಗೆ ಬಿಳಿ ಹೂವುಗಳನ್ನ ಹೊಂದಿರುವಂತ ಸಸ್ಯ ಸ್ಮಾಲ್ ಟಿ ಸ್ಮಾಲ್ ಆರ್. ಇಲ್ಲಿ F1 ಪೀಳಿಗೆಯಲ್ಲಿ ದೊರೆತ ಕೆಂಪು ಹೂವುಗಳನ್ನ ನೋಡಿ, F1 ಪೀಳಿಗೆಯಲ್ಲಿ ಕ್ಯಾಪಿಟಲ್ ಟಿ ಬರುತ್ತೆ, ಸ್ಮಾಲ್ ಟಿ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್ ಇದೆ ಅಲ್ವಾ? ಸೊ F1 ಪೀಳಿಗೆಯಲ್ಲಿ ದೊರೆತ ಕೆಂಪು ಹೂಗಳನ್ನ ಹೊಂದಿರುವಂತ ಸಸ್ಯಗಳು ಪೋಷಕ ಪೀಳಿಗೆಯ ಕೆಂಪು ಹೂಗಳನ್ನ ಹೊಂದಿರುವಂತ ಸಸ್ಯಗಳಿಂದ ಭಿನ್ನವಾಗಿದ್ದವು ಏಕೆ? ಈ ಒಂದು ಸಸ್ಯಗಳಿಗೆ, ಪೋಷಕ ಸಸ್ಯಗಳಿಗೆ ಹೋಲಿಸಿದ್ರೆ ಈ ಒಂದು ಕೆಂಪು ಹೂವುಗಳನ್ನ ಬಿಡುವಂತಹ ಒಂದು ಸಸ್ಯಗಳು ಭಿನ್ನವಾಗಿದ್ದವು. ಕಾರಣ ಏಕೆ ಅಂತ ಕೇಳಿದ್ದಾರೆ ನೋಡಿ. ಪೋಷಕ ಸಸ್ಯಗಳಲ್ಲಿ ಕೆಂಪು ಹೂ ಬಿಡುವ ಗುಣವು ಪ್ರಬಲ ಹಾಗೂ ಬಿಳಿ ಹೂ ಬಿಡುವಂತಹ ಒಂದು ಗುಣವು ದುರ್ಬಲವಾಗಿದೆ ಅಲ್ವಾ? ಪೋಷಕ ಜೀವಿಯ ಲಿಂಗಾಣುಗಳು ಈ ಗುಣಗಳ ಒಂದು ಪ್ರತಿಯನ್ನ ಮಾತ್ರ ಹೊಂದಿರುತ್ತೆ. ಪೀಳಿಗೆಯಲ್ಲಿನ ಸಸ್ಯವು, F1 ಪೀಳಿಗೆಯಲ್ಲಿನ ಸಸ್ಯವು ಈ ಗುಣದ ಒಂದು ಪ್ರತಿಯನ್ನ, ಒಂದು ಆರನ್ನ ಪಡೆದ್ರೆ ದುರ್ಬಲ ಗುಣದ ಒಂದು ಪ್ರತಿಯನ್ನ ಪಡೆಯುತ್ತೆ ಅಲ್ವಾ? F1 ಪೀಳಿಗೆನ ಎಲ್ಲಾ ಸಸ್ಯಗಳು ಕೆಂಪು ಹೂಗಳನ್ನ ನೀಡಿದ್ರೆ ಕೆಂಪು ಹೂ ಬಿಡುವ ಪೋಷಕ ಜೀನ್ ನಮೂನೆ ಅನುಪಾತ ಕ್ಯಾಪಿಟಲ್ ಆರ್ ಆಗಿರುತ್ತೆ, ಅದು ಪೋಷಕ ಜೀವಿಯಲ್ಲಿ. ಆದರೆ F1 ಪೀಳಿಗೆಯಲ್ಲಿ ಏನಾಗಿರುತ್ತೆ? ಅದು ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಆಗಿರುತ್ತದೆ. ಥ್ಯಾಂಕ್ ಯು.